ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. 5 ಗಂಟೆಗೆ ಎದ್ದು ಇವತ್ತು ವಾಕಿಂಗ್ ಹೋಗಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ರಶ್ ಇರುತ್ತೆ ನೆಹರು ಪಾರ್ಕು. ತುಂಬ ಜನ ಬರ್ತಾರೆ ಇವತ್ತು. ಅದಾದಮೇಲೆ ಮನೆ ಹತ್ರ ಬಂದೆ. ಮನೆ ಹತ್ರ ಇವತ್ತು ಕ್ವಾರ್ಟರ್ಸಲ್ಲಿ ನವಿಲು ಬಂದಿತ್ತು. ಹಾಗೆ ವೀಡಿಯೋ ಮಾಡಿಕೊಂಡೆ ಅದೊಂಚೂರು. ಮನೆಗೆ ಬಂದಮೇಲೆ ಹಾಲು ಕಾಯಿಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹಾಲು ಕಾಯಕ್ಕಿಟ್ಟಿದ್ದೀನಿ. ನಮಗೆ ಅಮೂಲ್ ಹಾಲೇ ಸಿಗೋದಿಲ್ಲಿ. ನಮ್ಮ ಕ್ವಾರ್ಟರ್ಸಲ್ಲೇ ಒಂದು ಅಂಗಡಿ ಇದೆ, ಅಲ್ಲೇ ತರಿಸೋದು ಹಾಲನ್ನು. ಇಲ್ಲಿ ಮಾರೋಕ್ಕೂ ಬರ್ತಾರೆ ಒಬ್ಬರು. ಅವ್ರ ಹತ್ರ ಏನು ಹಾಕಿಸ್ಕೊಳ್ಳಲ್ಲ, ಯಾಕೆಂದರೆ ಅದು ಬರೋ ಟೈಮಿಂಗ್ಸು ಲೇಟ್ ಆಗಿಬಿಡುತ್ತೆ ಅಂಥೇಳಿ. ಅದಾದಮೇಲೆ ಮಕ್ಕಳು ಮಲಗಿದ್ರು, ಅವರಿಗೆ ಎಬ್ಬಿಸ್ಬಿಟ್ಟು ನಾನು ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮನೆಯವರು ಇವತ್ತು ಆರ್ ಕೆ ಪುರಮ್ಗೆ ಹೋಗೋಣ ಮಟನ್ ತರೋದಕ್ಕೆ ಅಂತ ಅಂದರು. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಆರ್ ಕೆ ಪುರಮ್ಗೆ ಹೋಗಬೇಕು. ಅಲ್ಲಿ ಮಟನ್ ತೊಗೊಬರೋಕ್ಕೆ ಅಲ್ಲೇ ಸಿಗೋದು, ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಯಾವಾಗೂ ಅಲ್ಲೇ ತೊಗೊಬರ್ತೀವಿ. ಹಾಗೆ ಹೋಗ್ತಾ ರೋಡಲ್ಲಿ ನಮ್ಮದು ಕರ್ನಾಟಕ ಭವನ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ. ಅಲ್ಲಿ ನಮಗೆ ನಂದಿನಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಒಂದಿಷ್ಟು ಮೈಸೂರು ಪಾಕು ಮತ್ತು ತುಪ್ಪ ಎಲ್ಲ ಸಿಗುತ್ತೆ. ಇಲ್ಲಿ ತೊಗೊಂಡೋಗೋಣ ಅಂಥೇಳಿ ಬಂದಿದ್ದೆ. 1 kg ತೊಗೊಂಡ್ಬಿಟ್ಟು ಅದಾದಮೇಲೆ ಇವಾಗ ಹೋಗ್ತಾಯಿದ್ದೀವಿ ಮಟನ್ ತೊಗೊಳಕ್ಕೆ. ಇಲ್ಲಿ ಕರ್ನಾಟಕ ಭವನವೂ ಇದೆ ಪಕ್ಕದಲ್ಲೇ. ಸ್ವಲ್ಪ ಮುಂದೆ ಹೋದರೆ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಮಂತ್ರಾಲಯ ಮಠನೂ ಇದೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಇದು ಆರ್ ಕೆ ಪುರಂ ಮಲೈ ಮಂದಿರ್ ಇದೆ, ಅದರ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಇದೆ. ಮಾರ್ಕೆಟ್ ರೋಡ್ ಇದು, ನೋಡ್ಬೋದು ತುಂಬ ಗಲೀಜಾಗಿರುತ್ತೆ ಇಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಥರ ಹಾಕ್ತಾರೆ. ಇಲ್ಲಿ ಮಾರ್ಕೆಟ್ ಹಾಕ್ತಾರೆ. ಸಂಜೆ ಟೈಮು 4 ಗಂಟೆ ಮೇಲೆ ಶುರು ಆಗುತ್ತೆ. ತುಂಬ ಜನ ಬರ್ತಾರೆ. ಇಲ್ಲಿ ಎಲ್ಲ ಥರದ ಐಟಮು ಸಿಗುತ್ತೆ, ಅಂದರೆ ಬಟ್ಟೆಗಳೇ ಜಾಸ್ತಿ. ಅದಾದಮೇಲೆ ಮಾರ್ಕೆಟ್ ಒಳಗೆ ನೋಡ್ಬೋದು, ಫುಲ್ಲು ಒಳಗಡೆ ಮೀನುಗಳೆಲ್ಲ ಮಾರ್ತಾರೆ. ಚಿಕನ್ ಎಲ್ಲ ರಾಶಿ ಕುಯ್ದು ಬಿಸಾಕಿರ್ತಾರೆ. ನಾವು ಇದೇ ಅಂಗಡಿಯಲ್ಲೇ ಮಟನ್ ತೊಗೊಳೋದ್ರಿಂದ ಇಲ್ಲೇ ಬಂದಿದ್ವಿ. ಮಟನ್ನೆಲ್ಲ ಕೊಯ್ಯೋರು ಅಸ್ಸಾಮವರು. ಒಂದು ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಕುಯ್ತಾ ಇರ್ತಾರೆ. ಅದಾದಮೇಲೆ ತಗೊಂಡು ಪಕ್ಕದಲ್ಲೇ ಸೌತ್ ಅಂಗಡಿಗಳಿದ್ದಾವೆ, ಕೇರಳಗಳು. ಅಲ್ಲಿ ಅಕ್ಕಿ ತಗೊಳ್ಳೋಣ ಅಂಥೇಳಿ ನಿಲ್ಸ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಜ್ಯೂಸ್ ಕುಡಿತಾಯಿದ್ದೀವಿ. ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂಥೇಳಿ ಮೋಸಂಬಿ ಜ್ಯೂಸು. ಇದು ಒಂದು ಗ್ಲಾಸ್ ಬಂದು 40 ರೂಪಾಯಿ. ಒಂಬತ್ತು ಹತ್ತು ಗಂಟೆಯಿಂದನೇ ಸೆಕೆ ಶುರು. ಬೆಳಗ್ಗೆಯಿಂದನೇ ಸೆಕೆ ಅಂದ್ಕೊಳ್ಳಿ. ವಾಕಿಂಗ್ ಹೋದರೆ ಫುಲ್ಲು ನೆಂದ್ಬಿಟ್ಟಿರ್ತಾರೆ. ಅಲ್ಲಿ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ ವಾಕಿಂಗಿಗೆ, ಫುಲ್ಲು ನೆಂದಿರ್ತಾರೆ, ಅಂಥ ಸೆಕೆ ಇರುತ್ತೆ ಇಲ್ಲಿ. ನಾನು ಹೆಲ್ಮೆಟ್ ತಗೊಂಡು ಕುಡಿತಾಯಿದ್ದೆ, ನನಗೂ ಫುಲ್ ಸೆಕೆ ಆಗ್ತಾಯಿತ್ತು. ಅದಕ್ಕೆ ಎತ್ತಿಟ್ಟು ಮತ್ತೆ ಜ್ಯೂಸ್ ಕುಡಿತಾಯಿದ್ದೀನಿ. ನಾವು ಏರಿಯಾ ಬಂದು ಸ್ವಲ್ಪ ಸೈಲೆಂಟ್ ಏರಿಯಾ. ಅದಾದಮೇಲೆ ಮನೆಗೆ ಮಟನ್ ಕೊಟ್ಟು ನಮ್ಮನೆಯವರು ಮಟನ್ ಬಿರಿಯಾನಿ ಮಾಡ್ತಾಯಿದ್ರು. ಮತ್ತು ನಾನು ನನ್ನ ಮಗ ಇಬ್ಬರು ಸೈಕಲ್ ರಿಪೇರಿಗೆ ಅಂತೇಳಿ ಬಂದಿದ್ದೀವಿ. ಆಟೋದಲ್ಲಿ ಹಾಕೊಂಡ್ಬಂದ್ವಿ. ಅದು ತುಂಬ ದಿನ ಆಯಿತು, 1-2 ತಿಂಗಳಾಯಿತು ರಿಪೇರಿನೇ ಮಾಡಿಸಿರಲಿಲ್ಲ. ತುಂಬ ದೂರ ಬರಬೇಕು ಅಂತಲೇ ಅವನು ಫುಲ್ಲು ಸೆಕೆ ಆಗ್ತಾಯಿತ್ತು. ಅದಕ್ಕೆ ಬಾಯಾರಿಕೆ ಆಯಿತು ಅಂಥೇಳಿ
ಅಲ್ಲೇ ಇದು ಕೊಡಿಸ್ತೇವೆ ಮಜ್ಜಿಗೆ. ತೆಂಗಿನಕಾಯಿ ನೋಡ್ಬೋದು, ತೆಂಗಿನಕಾಯಿ 50 ರೂಪಾಯಿ ಒಂದು ತೆಂಗಿನಕಾಯಿ ಅಂತೆ. ಒಂದು ತೊಗೊಂಡು ಹೋಗ್ತಾಯಿದ್ದೀನಿ. ನಾನು ಸ್ವಲ್ಪ ದೂರ ರೆಡಿ ಆದಮೇಲೆ ಒಂದು ಸೈಕಲ್ ಮಾತ್ರ ತೊಗೊಂಬಂದೆ. ನಾನು ಒಂದು ಸ್ವಲ್ಪ ದೂರ ಓಡಿಸ್ತಿದ್ದೀನಿ, ಅವನೊಂದು ಸ್ವಲ್ಪ ದೂರ ಓಡಿಸ್ಕೊಂಬರ್ತಾಯಿದ್ದಾನೆ. ಅದಾದಮೇಲೆ ರಿಪೇರಿಗೆ ಇನ್ನೊಂದು ಚಿಕ್ಕ ಸೈಕಲ್ ಅಲ್ಲೇ ಬಿಟ್ಟು ಬಂದಿದ್ವಿ, ತೊಗೊಬರೋಕ್ಕೆ ಅಂತೇಳಿ ಹೋಗ್ತಾಯಿದ್ವಿ ನಾನು ಮತ್ತು ನಮ್ಮ ಚಿನ್ನು. ಆಮೇಲೆ ಅವನಿಗೆ ವೆನಿಲಾ ಜ್ಯೂಸ್ ಬೇಕಾಗಿತ್ತು, ಜ್ಯೂಸ್ ಕೊಡ್ಸೋಕ್ಕೆ ಅಂತೇಳಿ ಬಂದಿದ್ದೆ. ಹಂಗೆ ನಾನು ಒಂದು ತೊಗೋತಾಯಿದ್ದೀನಿ. ನಾನು ಕುಡ್ದೆ. ಚೆನ್ನಾಗಿತ್ತು ಅಂತ ಹೇಳು. ಚೆನ್ನಾಗಿತ್ತು. ಅದಾದಮೇಲೆ ಸೈಕಲ್ ರಿಪೇರಿ ಆಗಿತ್ತು. ಆ ದೊಡ್ಡ ಸೈಕಲು ತೊಗೊಬಂದಿದ್ದೆ, ಅದು ಸ್ವಲ್ಪ ಗಾಳಿ ಹೋಗ್ತಾಯಿತ್ತು. ಮತ್ತೆ ಯಾಕೋ ಅದನ್ನು ರೆಡಿ ಮಾಡಿಸ್ತಾಯಿದ್ದೆ. ಪಂಚರ್ ಆಗಿತ್ತಂತೆ, ಪಂಚರ್ ಆಗ್ತಾಯಿದ್ದಾರೆ ಇವಾಗ. ಇದೆಲ್ಲ ನಂದು ಅಲ್ಲಿ ಎಲ್ಲೋ ಇಟ್ಟಿದ್ದೆ. ಇವಂದು ರೆಡಿ ಮಾಡಿ ಅಲ್ಲಿಂದ ಇಟ್ಟಿದ್ದಾರೆ. ಮತ್ತೆ ಇವನಿಗೊಂದು ಮಜ್ಜಿಗೆ ಕೊಡಿಸ್ತೆ ನಮ್ಮ ಚಿನ್ನುಗೂ.